ನಿನ್ನ ಪರಿಸ್ಥಿತಿ ನನಗೆ ಪೂರ್ತಿಯಾಗಿ ಅರ್ಥ ಆಯ್ತಮ್ಮ. ಸತ್ಯ ಗೊತ್ತಿದ್ರೂ ಸಹ ನಿರೂಪಿಸಕ್ಕಾಗದೇ ಇರೋಂಥ ಪರಿಸ್ಥಿತಿ ಅಂತ. ಹೌದು ಮಾವ, ಒಂದು ಸುಳ್ಳು ಹೇಳೋದು ಎಷ್ಟು ಸುಲಭನೋ ಒಂದು ಸತ್ಯ ನಿರೂಪಿಸೋದು ಅಷ್ಟೇ ಕಷ್ಟ ಅಂತ ಈಗ ನನಗ್ ಚೆನ್ನಾಗ್ ಅರ್ಥ ಆಯ್ತು. ಒಂದ್ ಸುಳ್ಳನ್ನ ನಂಬದಷ್ಟು ಸುಲಭವಾಗಿ ಒಂದು ನಿಜನ ನಂಬಲ್ಲ. ಒಂದು ಮೋಸಕ್ ಕೊಡೋ ಬೆಲೆನೂ ಒಂದ್ ಒಳ್ಳೆ ಮಾತಿಗೆ ಸಿಗಲ್ಲ. ಅದಕ್ಕೆ ಸುಳ್ಳು ಪರದೆ ತರ ಇರುತ್ತೆ, ಸತ್ಯ ಪರ್ದೆ ಹಿಂದೆನೆ ನಿಂತ್ಬಿಡುತ್ತೆ. ಮತ್ತಿವಾಗ ಏನ್ ಮಾಡೋದಮ್ಮ? ಆ ಕಳ್ಳ ಸ್ವಾಮೀಜಿ ಹೇಳಿರೋ ಮಾತುಗಳನ್ನೇ ಅರವಿಂದ ನಂಬ್ತಿದ್ದಾಳೆ. ಆತ ಹೇಳಿದ್ರಿಂದಾನೇ ಮಿತ್ರಂಗಿರೋ ಗಂಡಾಂತರಗಳಿಗೆಲ್ಲ ನೀನೇ ಕಾರಣ ಅಂತ ನಂಬ್ತಿದ್ದಾಳೆ. ಈ ಪರಿಸ್ಥಿತಿ ಇದ್ದ ಹೇಗ್ ಹೊರಗ್ ಬರ್ಬೇಕು, ಅರವಿಂದ ಮನಸ್ಸನ್ನ ಹೇಗ್ ಬದಲಾಯಿಸ್ಬೇಕು ಒಂದೂ ಗೊತ್ತಾಗ್ತಿಲ್ಲಮ್ಮ. ಇದೆಲ್ಲ ನೋಡ್ತಿದ್ರೆ ಎಲ್ಲ ಸಹಜವಾಗಿ ನಡೀತಿದೆ ಅಂತ ಅನ್ನಿಸ್ತಿಲ್ಲ ಮಾವ. ಆ ಕಳ್ಳ ಸ್ವಾಮೀಜಿನ ಅತ್ತೆ ನಂಬೋದ್ರ ಹಿಂದೆ ಯಾರ್ದೋ ಕೈವಾಡ ಇದೆ, ಯಾರ್ದೋ ಪ್ರಯತ್ನ ಇದೆ, ಯಾರ್ದೋ ಪ್ರೋತ್ಸಾಹ ಕೂಡ ಇದೆ. ಅವ್ರ ಪ್ರೋತ್ಸಾಹದಿಂದನೇ ಆ ಕಳ್ಳ ಸ್ವಾಮೀಜಿ ಅತ್ತೆ ಮುಂದೆ ಬರೋ ಹಾಗಾಯ್ತು ಮಾವ. ನೀನೀಗ ಹೇಳ್ತಾ ಇದ್ರೆ ನನಗೂ ಕೂಡ ಹಾಗೆ ಅನ್ನಿಸ್ತಿದ್ಯಮ್ಮ. ನಾವೀಗ ಏನ್ ಮಾಡೋದು ಅಂತ್ಯಾ? ಈಗ ನಮ್ ಮುಂದೆ ಎರಡೇ ದಾರಿ ಇದೆ ಮಾವ. ಒಂದು, ಏನಾದ್ರೂ ಮಾಡಿ ಈ ಹೊಸ ಸ್ವಾಮೀಜಿ ಕಳ್ಳ ಸ್ವಾಮೀಜಿ ಅಂತ ನಿರೂಪಿಸೋದು. ಎರಡನೇದು, ನಮ್ಮಿಂದ ದೂರ ಹೋಗಿರೋ ದೀಕ್ಷಿತ್ರು ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಅವ್ರನ್ನ ಮತ್ತೆ ಕರ್ಕೊಂಡ್ ಬರ್ಬೇಕು, ಅವ್ರ ಹತ್ರನೇ ನಿಜ ಹೇಳಿಸ್ಬೇಕು. ಅಲ್ಲಿವರೆಗೂ ಮಿತ್ರ ಅವ್ರ ಗಂಡಾಂತರಕ್ಕೆ ಅಪಾಯಕ್ಕೆ ಕಾರಣ ನಾನೇ ಅಂತ ಅತ್ತೆನೂ ನಂಬ್ತಾರೆ. ನೀನ್ ಹೇಳಿದ್ದು ನಿಜಾನಮ್ಮ. ಇದ್ದಕ್ಕಿದ್ದಂಗೆ ಕಣ್ಮರೆಯಾಗಿರೋ ನಮ್ಮ ಗುರುಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಹೊಸ ಸ್ವಾಮೀಜಿ ಆದ್ರೂ ಕಳ್ಳ ಸ್ವಾಮಿ ಅಂತ ಆತನ ಕೈಯಲ್ಲಿ ಅರವಿಂದ ಮೋಸ ಹೋಗ್ತಿದ್ದಾಳೆ ಅಂತ ನಾವು ನಿರೂಪಿಸ್ಬೇಕು. ಒನ್ ಸೆಕೆಂಡ್, ಯಾಕಷ್ಟು ಕನ್ಫ್ಯೂಷನ್ ಶುರುವಾಗಿದ್ದೆ ನಿಮ್ಮಿಂದ. ನೀವ್ ಕ್ಲಿಯರ್ ಆಗಿದ್ರೆ ಎಲ್ಲ ಕ್ಲಿಯರ್ ಆಗಿರುತ್ತೆ. ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನೀವ್ ಯಾವ್ದಕ್ಕೆಲ್ಲ ಕನ್ಫ್ಯೂಸ್ ಆಗ್ತಿರೋ, ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀರೋ ಆ ಎಲ್ಲಾ ವಿಷಯದ ಬಗ್ಗೆ. ಸರಿ, ನೀನ್ ಹೋಗು. ಏನಾಂಟಿ, ಬೆಳಿಗ್ಗೆ ಹೊತ್ತಲ್ಲಿ ಯಾರೇ ಆದ್ರೂ ಸೂರ್ಯ ನಮಸ್ಕಾರ ಮಾಡ್ತಾರೆ, ನೀವೇನು ಆ ಭಾಗ್ಯ ದರ್ಶನ ಮಾಡ್ತಿದ್ದೀರಾ? ನಾನು ದರ್ಶನ ಮಾಡ್ತಿಲ್ಲ ಮನೀಷಾ. ಅವಳ ದಾರಿ ರೀತಿ ಹೇಗ್ ಬದಲಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಆಂಟಿ? ಸುಮ್ನೆ ಮನೇಲಿದ್ ಭಾಗ್ಯ ಹೊರಗ್ ಕಾಲಿಟ್ಲು, ಅಷ್ಟ್ರಲ್ಲೇ ಆ ಕಳ್ಳ ಸ್ವಾಮೀಜಿ ಬಗ್ಗೆ ಸೀಕ್ರೆಟ್ ತಿಳ್ಕೊಂಡ್ಲು. ಇನ್ನು ನಾಳೆಯಿಂದ ಕೆಲ್ಸ ಮಾಡ್ತೀನಿ, ಏನೋ ಮಾಡ್ತೀನಿ ಅಂತ ದಿನ ಹೊರಗ್ ಹೋಗ್ತಾ ಇದ್ರೆ ಯಾವತ್ತೋ ಒಂದು ದಿನ ಮತ್ತೆ ಆ ಕಳ್ಳ ಸ್ವಾಮೀಜಿ ಭಾಗ್ಯನ್ ಕೈಗೆ ಸಿಕ್ಬಿಡು ಗ್ಯಾರಂಟಿ. ನಮ್ಮ ಆಟ ಅಲ್ಲಿಗೆ ಮುಗ್ದೋಗುತ್ತೆ ಅಂತ ಭಯ ಆಗ್ತಿದೆ. ಮತ್ತೇನ್ ಮಾಡು ಅಂತೀರಾ? ದಾರಿ ಬದ್ಲಾಗ್ಬೇಕು, ಭಾಗ್ಯನ್ ಗುರಿ ಬದ್ಲಾಗ್ಬೇಕು.
ಓವರ್ ಆಲ್ ಆಗಿ ಭಾಗ್ಯ ತಲೆ ಬಾಗ್ಲೇಬೇಕು. ಭಾಗ್ಯನ್ ಕಾಲ್ಗೆ ನಾವು ಬ್ರೇಕ್ ಹಾಕ್ಬೇಕು. ಅವಳ ಆಲೋಚನೆಗೆ ಅಡ್ಡಿ ಬರ್ಲೇಬೇಕು. ಆದ್ರೆ ಅದೆಲ್ಲ ಹೇಗಾಗುತ್ತೆ? ಅದೆಲ್ಲ ಆಗ್ಬೇಕು ಅಂದ್ರೆ ಭಾಗ್ಯಗೆ ದುಡ್ಡು ಸಂಪಾದನೆ ಮಾಡೋ ದಾರಿ ಮುಚ್ಚ ಹೋಗ್ಬೇಕು. ಉತ್ಸಾಹದಿಂದ ಸೇರಿರೋ ಕೆಲ್ಸ ಮಿಸ್ ಆಗ್ಬೇಕು. ಆದ್ರೆ ಅವಳು ಎಲ್ ಜಾಬ್ ಮಾಡ್ತಿದ್ದಾಳೋ ನಮಗ್ ಗೊತ್ತಿಲ್ವಲ್ಲ ಆಂಟಿ. ಆ ಪಾಯಿಂಟ್ಗೆ ಬರ್ತೀನಿ ನಾನು. ಸಕ್ರೆ ಎಲ್ಲಿರುತ್ತೋ ಒಂದ್ಸಲ ಇರುವೆ ಗೊತ್ತಾದ್ರೆ ಲೈನಲ್ಲಿ ನೀಟಾಗಿ ಹೊತ್ಕೊಂಡು ಹೋಗ್ತಿರತ್ತೆ. ಭಾಗ್ಯ ಯಾವ ಕಂಪನಿಯಲ್ಲಿ ಸೇರಿದಾಳೋ ಗೊತ್ತಾದ್ರೆ ಸಾಕು. ಆಮೇಲೆ ಭಾಗ್ಯನ್ ಜೊತೆ ಚೆನ್ನಾಗಿ ಆಡ್ಕೋಬಹುದು. ಯರ್ ರೈಟ್ ಆಂಟಿ. ಅವಳು ಎಲ್ ಸೇರಿದಾಳೋ ಒಂದ್ಸಲ ಗೊತ್ತಾದ್ರೆ ಸಾಕು. ಚೆನ್ನಾಗ್ ಗೋಳಾಡ್ಸಿ 3 ಕೆರೆ ನೀರ್ ಕುಡಿಸ್ಬೋದು. ಹೇಗಾದ್ರೂ ಮಾಡಿ ಅವಳ ಕೆಲ್ಸ ಹೋಗೋ ತರ ಮಾಡ್ಬೋದು. ಯು ರೈಟ್. ಆದ್ರೆ ಎಲ್ ಸೇರಿದಾಳೋ ಹೇಗ್ ತಿಳ್ಕೊಳ್ಳೋದು? ಅವಳ ರೂಮ್ ಚೆಕ್ ಮಾಡಿದ್ರೆ ಏನಾದ್ರೂ ಒಂದ್ ಪ್ರೂಫ್ ಸಿಕ್ಕೇ ಸಿಗತ್ತಲ್ಲ. ನೀನಿಲ್ಲೇ ಇದ್ದು ಭಾಗ್ಯನ್ ಮೇಲೆ ಒಂದು ಕಣ್ಣಿಟ್ಟಿರು. ನಾನು ಅವಳ ರೂಮ್ಗೆ ಹೋಗಿ ಎಲ್ಲ ಹುಡುಕಾಡ್ತೀನಿ. ಡನ್ ಆಂಟಿ. ಈ ದೇವಯಾನಿ ಭಾಗ್ಯ ರೂಮ್ ಮುಂದೆ ಏನ್ ಮಾಡ್ತಾ ಇದ್ದಾಳೆ? ದೇವಯಾನಿ, ಏನ್ ಬಾವಾ? ಭಾಗ್ಯ ರೂಮ್ ಹತ್ರ ಏನ್ ಮಾಡ್ತಿದ್ಯಮ್ಮ? ಅಯ್ಯೋ ಏನು ಇಲ್ಲ ಬಾವಾ. ಮನಿಷಾ ಎಲ್ಲಿದ್ದಾಳಂತ ಕಾಣಿಸ್ತಿಲ್ಲ. ಇಲ್ಲೇನಾದ್ರೂ ಬಂದಿದ್ದಾಳೇನೋ ಅಂತ. ಮನೀಷಾ ಭಾಗ್ಯನ್ ರೂಮಲ್ಲಿ ಯಾಕಿರ್ತಾಳೆ? ಅಂದ್ರೆ ಇದಕ್ಕೂ ಮೊದ್ಲು ಈ ಕಡೆನೆ ಬರೋದ್ ನೋಡ್ದೆ, ಅದಕ್ಕೆ. ಅಯ್ಯೋ, ಭಾಗ್ಯ ಪೂಜೆ ಫಿನಿಶ್ ಮಾಡ್ಬಿಟ್ಲು. ಅವಳು ಹೋಗಿ ದೇವ್ಯಾನಿ ಆಂಟಿನ ಅವಳೇನಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಅಲ್ನೋಡು ಮನೀಷಾ. ಓಹೋ, ನೀನ್ ಇಲ್ಲಿದ್ಯಾ? ನಾನ್ ನೋಡ್ಕೊಂಡಿಲ್ಲ ಬಾವಾ. ಎಲ್ಲಿ ಹೋಗಿದೆ ಮನೀಷಾ? ನಿಂಗೋಸ್ಕರನೇ ಆಗ್ಲಿಂದ ಹುಡುಕ್ತಿದ್ದೆ. ಮಾವ, ಏನಾಗ್ತಿದೆ ಇಲ್ಲಿ? ದೇವಯಾನಿಗೆ ನಿನ್ ರೂಮಲ್ಲೇನೋ ಕೆಲ್ಸ ಇದ್ದು ಹೋಗ್ತಿರೋದ್ರಿಂದ ನಾನ್ ತಡೆದು ಕೇಳ್ತಿದ್ದೆ. ಏನಿಲ್ಲ ಭಾಗ್ಯ, ಮನುಷ್ಯಗೋಸ್ಕರ ಹುಡುಕ್ತಾ ಇಲ್ಲಿ ಬಂದೆ ಅಷ್ಟೇ. ನೋಡು, ಅಷ್ಟ್ರಲ್ಲೇ ಇವಳು ಬಂದ್ಬಿಟ್ಲು. ಮನುಷ್ಯ ಬಾ, ನಿನ್ ಜೊತೆ ಸ್ವಲ್ಪ ಕೆಲ್ಸ ಇದೆ. ಲೆಟ್ಸ್ ಗೋ. ಭಾಗ್ಯ, ಇನ್ ಮುಂದೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಅವರು ನಿನ್ನ ರೂಮ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂದ್ರೆ ಏನೋ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಸರಿಯಾದ ಸಮಯಕ್ಕೆ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ದೇವಯಾನಿ ನಿನ್ ರೂಮಿಗೆ ಹೋಗ್ತಿದ್ಲು. ಅವ್ರ ರೂಮಿಗೆ ಹೋಗಿದ್ದಿದ್ರೆ ನಾನ್ ನಿಜವಾಗ್ಲೂ ಸಿಕ್ ಬೀಳ್ತಿದ್ದೆ ಮಾವ. ಯಾಕಂದ್ರೆ ಮಿತ್ರ ಅವ್ರ ಆಫೀಸ್ ಫೈಲ್ ಹೊರಗೆ ಇದೆ. ಅದ್ ಸಿಕ್ಕಿದಿದ್ರೆ ನಾನ್ ಮಿತ್ರ ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು. ಹೌದಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿರು. ಇಲ್ಲ ಅಂದ್ರೆ ನೀನು ಮಿತ್ರ ಆಫೀಸಲ್ಲಿ ಕೆಲಸ ಮಾಡೋ ಅವಕಾಶನ ಕಳ್ಕೋತೀಯ. ಅದರಿಂದ ಮಿತ್ರನ್ನ ಕಾಪಾಡುವಂತ ಚಾನ್ಸ್ ಕೂಡ ಮಿಸ್ ಆಗೋಗುತ್ತೆ. ಬಿ ಕೇರ್ಫುಲ್. ಇವತ್ತು ಹೇಗಾದರೂ ಜಾನು ಹತ್ರ ಮಾತಾಡಬೇಕು. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅವಳಿಗೆ ನನ್ನ ಬಗ್ಗೆ ಇರೋ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೇಬೇಕು. ವಿವೇಕ್, ಬಿ ಕಾನ್ಫಿಡೆಂಟ್. ಹೇಗಾದರೂ ಸರಿ ಅವಳ ಹತ್ರ ಮಾತಾಡು. ಅವಳ ಮನಸ್ಸಲ್ಲಿರೋ ವಿಷಯನ ತಿಳ್ಕೊ. ಅಕ್ಕ, ಚಿಕ್ಕ ಬಾವ ಇಲ್ಲೇ ಇದ್ದಾರೆ. ನಮ್ಗೋಸ್ಕರನೇ ಕಾಯ್ತಾ ಇದಾರೆ ಅನ್ಸತ್ತೆ. ಆದ್ರೆ ಕಾಯ್ಲಿ ಬಿಡು, ನಮ್ಗೇನು ಆಗ್ಬೇಕಾಗಿಲ್ಲ. ಅಕ್ಕ, ಜಾನು, ನೋಡಿದ್ರು ಕೂಡ ನೋಡ್ದೇ ಇರೋ ಹಾಗೆ ಹೋಗ್ತಿದ್ಯಲ್ಲ. ನೋಡ್ದೆ, ಇವಾಗ ಏನಾಗ್ಬೇಕಾಗಿತ್ತು?
ಅಲ್ಲ, ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಾ? ಮಾತಾಡೋದಕ್ಕೆ ಏನಿದೆ ಅಂತ? ಸರಿ, ಮಾತಾಡೋಕೆ ನಿನ್ನ ಹತ್ರ ಏನೂ ಇಲ್ಲದೆ ಇರ್ಬೋದು, ಆದ್ರೆ ಮಾತಾಡೋಕೆ ನನ್ನ ಹತ್ರ ತುಂಬಾ ಇದೆ. ಆದ್ರೆ ಕೇಳಿಸ್ಕೊಳ್ಳೋದಕ್ಕೆ ನಾನ್ ರೆಡಿ ಆಗಿಲ್ಲ. ಜಾನು, ಜಾನು ಪ್ಲೀಸ್. ವಿವೇಕ್, ವಿವೇಕ್, ಚಿಕ್ಕಪ್ಪ, ವಿವೇಕ್, ಭಾವ, ನಿಂಗೇನು ಆಗ್ಲಿಲ್ಲ ತಾನೆ? ಏನಾಗಿಲ್ಲ ಜಾನು. ಅಯ್ಯೋ, ಏನು ಆಗ್ಲಿಲ್ಲ ಅಂತಿದ್ಯಲ್ಲ, ಕೈಗೆ ಎಷ್ಟು ಏಟಾಗಿದೆ ನೋಡು. ನನಗೆ ಗೊತ್ತು ಜಾನು, ನಾನಂದ್ರೆ ನಿನಗೆ ತುಂಬಾ ಪ್ರೀತಿ ಇದೆ ಅಂತ. ಹೊರಗೆ ಮಾತ್ರ ಹೀಗೆ ಕೋಪ ಮಾಡ್ಕೋತೀಯ ಅಷ್ಟೇ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಲ್ವಾ ವಿವೇಕ್? ನೀನೇನ್ ಸಣ್ಣ ಮಗುನಾ? ಎಲ್ಲ ಹುಷಾರಾಗಿರ್ಬೇಕು ಅಂತಾನೂ ಹೇಳ್ಕೊಡ್ಬೇಕಾ? ನೋಡು, ಎಷ್ಟು ರಕ್ತ ಬರ್ತಾ ಇದೆ. ಯಾಕೆ ಆತರ ನೋಡ್ತಾ ಇದ್ಯಾ? ನನ್ ಕೋಪ ಗೀಪ ಎಲ್ಲ ಕಡಿಮೆ ಆಗಿದೆ ಅನ್ಕೊಂಡ್ಯಾ? ಅದ್ಯಾವತ್ತಿಗೂ ಸಾಧ್ಯ ಇಲ್ಲ. ದಾರಿಲ್ ಹೋಗೋ ದಾಸ ಹಿಂಗ್ ಏಟಾದ್ರೂ ಕೂಡ ನಾನ್ ಹೀಗೇನೆ ಮಾಡೋದು. ನಿಂಗೇನು ನಾನ್ ಸ್ಪೆಷಲ್ ಆಗಿ ರೆಸ್ಪಾಂಡ್ ಆಗ್ತಾ ಇಲ್ಲ. ನಾಣಿ, ನಡಿ. ಏಟಾಗಿದೆ ಅಂತ ಗೊತ್ತಿದ್ರು ಈಗ ಹೋಗ್ತಾ ಇದೆಯಾ? ಮನೆಗೆ ಹೋಗಿದ ತಕ್ಷಣ ಕೈ ತೊಳ್ಕೊಂಡು ಆಯಿಂಟ್ಮೆಂಟ್ ಹಚ್ಕೊಂಡು ಪ್ಲಾಸ್ಟರ್ ಹಾಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಜಾನು, ಹೊರಗಷ್ಟೇ ನೀನು ಈ ಥರ ಕೋಪ ಎಲ್ಲ ತೋರಿಸೋದು, ಒಳಗೆ ಮಾತ್ರ ನನ್ನ ಮೇಲೆ ತುಂಬಾನೇ ಕೇರಿಂಗ್ ಇದೆ. ಆ ಕೇರಿಂಗ್ನ ಮೀನಿಂಗ್ ಏನೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಆದಷ್ಟು ಬೇಗ ತಿಳ್ಕೊತೀನಿ. ಈ ಕ್ಯಾಬ್ ಏನು ಇನ್ನೂ ಬರ್ಲಿಲ್ಲ. ಭಾಗ್ಯನ್ ಫಾಲೋ ಮಾಡಿದ್ರೆ ಅವಳು ಎಲ್ಲಿ ವರ್ಕ್ ಮಾಡ್ತಾಳೋ ಅಂತ ನಾವಿವತ್ತು ತಿಳ್ಕೊಬಹುದು ಮನೀಷಾ. ಹೌದಾ ಆಂಟಿ? ಇವತ್ತು ಹೇಗಾದ್ರೂ ಮಾಡಿ ಭಾಗ್ಯ ಎಲ್ಲಿ ಕೆಲಸ ಮಾಡ್ತಿದ್ದಾಳೋ ತಿಳ್ಕೊಳ್ಳೇಬೇಕು. ಎಲ್ಲಿಗೆ ಹೋಗ್ತಿದ್ಯಾ ಭಾಗ್ಯ? ಆಫೀಸ್ಗೆ. ಓ ಹೌದಾ, ಸರಿ, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಮಿತ್ರ ಅವರೇ, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ಬುಕ್ ಆಗಿದ್ರು ಪರವಾಗಿಲ್ಲ ಭಾಗ್ಯ, ಕ್ಯಾನ್ಸಲ್ ಮಾಡ್ಬೋದು. ನಾನು ಟ್ರಾವೆಲ್ ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಆ ಕ್ಯಾಬ್ ಡ್ರೈವರ್ ಬರ್ತಿರ್ತಾರೆ. ಸಡನ್ ಆಗಿ ನಾನು ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆಷ್ಟು ಬೇಜಾರಾಗ್ಬೋದು. ಅವ್ರಿಗೆ ಇಂಥದ್ದೆಲ್ಲ ಕಾಮನ್ ಭಾಗ್ಯ. ಕ್ಯಾನ್ಸಲ್ ಮಾಡಿದ್ರೆ ಸ್ವಲ್ಪ ಬೇಜಾರಾಗ್ಬೋದು, ಆಮೇಲೆ ಇನ್ನೊಬ್ರು ಬುಕ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಒಂದ್ಸಲ ನಂಬಿಕೆ ಹುಟ್ಸೋದು, ಅಷ್ಟೇ ಬೇಗ ಮೋಸ ಮಾಡೋದು ಈ ಮನೆಯವ್ರಿಗೆ ಅಭ್ಯಾಸ ಆಗಿದ್ಯೇನೋ, ಆದ್ರೆ ನನ್ಗಿಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅರ್ಥ ಏನು ಗೊತ್ತಿಲ್ದೆ ಕೇಳ್ತಿದ್ದೀರಾ? ಇಲ್ಲ ನಾನ್ ಹೇಳಿದ್ ಯಾವ್ದು ನಿಜ ಅಲ್ಲ ಅಂತ ನಿರೂಪಿಸೋಕೆ ನೋಡ್ತಿದ್ದೀರಾ? ಏನೋ ಗೊತ್ತಿಲ್ಲದೆ ಒಂದ್ಸಲ ನಿನ್ ವಿಷಯದಲ್ಲಿ ಹಾಗಾಗಿದ್ದಕ್ಕೆ ಇನ್ನು ಈ ಫ್ಯಾಮಿಲಿದೇ ತಪ್ಪು ಅನ್ನೋದು ಸರಿಯಲ್ಲ ಭಾಗ್ಯ. ಮಾಡಿರೋ ತಪ್ಪು ಚಿಕ್ಕದಾದ್ರೆ ನೋಡಿದ್ರು ನೋಡ್ದೇ ಇರೋ ಹಾಗೆ ಹೋಗ್ಬೋದು. ಆದ್ರೆ ಜೀವನನೇ ತಲೆ ಕೆಳಗಾಗೋ ಅಂತ ತಪ್ಪು ಮಾಡಿದ್ರಿ. ಒಬ್ಬ ಮನುಷ್ಯನ್ ಮನ್ಸು ಚೂರ್ ಚೂರಾಗೋ ಅಂತ ತಪ್ಪು ಮಾಡಿದ್ರಿ. ತಪ್ಪು ಮಾಡ್ದೋರ್ದು ತಪ್ಪು ಅನ್ನೋದ್ರಲ್ಲಿ ತಪ್ಪಿಲ್ಲ. ಮಾತ್ ಕೇಳೋರ್ಗೆ ಹೇಳೋದ್ರಲ್ಲಿ ಅರ್ಥ ಇದೆ. ಹಟ್ಮಾರಿಗೆ ಎಷ್ಟೇ ಹೇಳಿದ್ರು ವ್ಯರ್ಥನೇ.
ಮನೀಷಾ, ಇವತ್ತು ಭಾಗ್ಯ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಲೆಟ್ಸ್ ಗೋ. ಡ್ರೈವರ್, ಆ ಕಾರ್ನ ಫಾಲೋ ಮಾಡು. ಆಂಟಿ, ಮಿತ್ರ ಹೊಸದಾಗಿ ಓಪನ್ ಮಾಡಿರೋ ಬ್ರಾಂಚ್ ಕೂಡ ಇಲ್ಲೇ ಹತ್ತಿರದಲ್ಲೇ ಇದೆ. ಇದೇ ರೂಟಲ್ಲೇ ಹೋಗ್ಬೇಕು. ಭಾಗ್ಯ ಕೂಡ ಈ ರೂಟಲ್ಲೇ ಹೋಗ್ತಿದ್ದಾಳಲ್ಲ. ಮೋಸ್ಟ್ಲಿ ನಮ್ ಬ್ರಾಂಚ್ ಹತ್ರನೇ ಅವಳು ವರ್ಕ್ ಮಾಡೋ ಆಫೀಸ್ ಕೂಡ ಇದೆಯೇನೋ. ಏನೋ ಆಂಟಿ. ಎನಿಹಾವ್, ಸ್ವಲ್ಪ ಹೊತ್ತಿಗೆ ಗುಟ್ಟು ರಟ್ಟಾಗತ್ತೆ ಬಿಡಿ. ಇದು ಮನುಷ್ಯನ್ ಕಾರ್ ತರ ಇದೆಯಲ್ಲ. ಇವ್ರು ಗೊತ್ತಿಲ್ಲದೆ ನನ್ನ ಹಿಂದೆ ಬರ್ತಿದಾರಾ ಅಥವಾ ಬೇಕು ಅಂತಾನೆ ಬರ್ತಿದಾರಾ? ಇನ್ ಮುಂದೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಅವರು ನಿನ್ನ ರೂಮ್ ಮೇಲೆ ಕಣ್ಣಿಟ್ಟಿದ್ದಾರೆ, ಅಂದ್ರೆ ಏನೋ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಸ್ವಲ್ಪ ಹುಷಾರಾಗಿರು, ಇಲ್ಲ ಅಂದ್ರೆ ನೀನು ಮಿತ್ರ ಆಫೀಸಲ್ಲಿ ಕೆಲಸ ಮಾಡೋ ಅವಕಾಶನ ಕಳ್ಕೋತೀಯ. ಅನುಮಾನನೇ ಇಲ್ಲ, ಮನೀಷಾ ಅವರು ಬೇಕು ಅಂತಾನೆ ನನ್ನ ಫಾಲೋ ಮಾಡ್ತಿದ್ದಾರೆ. ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಳ್ಳೋಕೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಫಾಸ್ಟ್ ಫಾಸ್ಟ್. ಆಂಟಿ, ಕ್ಯಾಬ್ ಯಾವ ಕಡೆಗೆ ಹೋಯ್ತು? ಶೋ, ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಮನೀಷಾ. ಅಮ್ಮ, ತಪ್ಪಿಸ್ಕೊಂಡೆ. ಅಣ್ಣ, ಇಲ್ಲಿಂದ ನಾನು ಬುಕ್ ಮಾಡಿರೋ ಲೊಕೇಶನ್ಗೆ ಹೋಗಿ. ಓಕೆ ಮೇಡಮ್. ಛೇ, ಮಿಸ್ ಆಗೋಗ್ಬಿಟ್ಲು ಆಂಟಿ. ಡೋಂಟ್ ವರಿ ಮನೀಷಾ, ಒಂದ್ಸಲ ಮಿಸ್ ಆಗ್ಬೋದು, ಎರಡನೇ ಸಲ ಮಿಸ್ ಆಗ್ಬೋದು. ಎಲ್ಲಾ ಸಲನೂ ಹಾಗಾಗೋದಿಲ್ವಲ್ಲ. ಯಾವತ್ತೋ ಒಂದಿನ ಖಂಡಿತ ಸಿಗ್ತಾಳೆ. ಸರಿ ಆಂಟಿ, ನಿಮ್ಮನ್ನ ಮನೆ ಹತ್ರ ಬಿಟ್ಟು ನಾನು ಆಫೀಸಿಗೆ ಹೋಗ್ತೀನಿ. ಓಕೆ ಮನೀಷಾ. ನಿನ್ನೆ ರಾತ್ರಿ ನಾನ್ ಕೊಟ್ಟಿರೋ ಫೈಲ್ ಲಕ್ಕಿ ತಗೊಂಡ್ಲೋ ಇಲ್ವೋ? ಹಲೋ ಹಲೋ ಲಕ್ಕಿ, ನೆನ್ನೆ ನಿನಗೆ ಕೊಟ್ಟಿರೋ ಫೈಲ್ ಆಫೀಸಿಗೆ ತಗೊಂಡ್ ಬರ್ತಿದ್ಯಾ ಅಲ್ವಾ? ಹಾ, ತರ್ತಿದ್ದೀನಿ ಮೇಡಮ್. ಸರಿ ಸರಿ, ಆಫೀಸಿಗೆ ಹೋಗೋ ರೋಡ್ ಎಂಡಲ್ಲಿ ನಾನು ಬರೋವರೆಗೂ ವೇಟ್ ಮಾಡು. ಅಲ್ಲಿಗೆ ಬಂದು ನಾನು ಕಲೆಕ್ಟ್ ಮಾಡ್ಕೋತೀನಿ. ಸರಿ ಮೇಡಮ್. ಮನೀಷಾ ಬರೋದ್ರೊಳಗೆ ನನ್ನ ಗೆಟಪ್ ಚೇಂಜ್ ಮಾಡಿಕೊಂಡು ಅವಳು ಬರೋ ತನಕ ವೇಟ್ ಮಾಡಬೇಕು. ಗಾಯ ಆಯ್ತು ಅಂತ ಅಷ್ಟು ಗಾಬರಿ ಆದ್ಲು. ಅದರಿಂದಾದ್ರೂ ಮತ್ತೆ ನಾನು ದಾರಿಗೆ ಬರ್ತಾಳೆ ಅನ್ಕೊಂಡ್ರೆ ಇಲ್ಲಿವರೆಗೂ ಒಂದು ಫೋನ್ ಕೂಡ ಮಾಡ್ಲಿಲ್ವಲ್ಲ. ಇನ್ನೂ ಕೋಪ ಇದೆಯಾ ಇಲ್ಲ ನನ್ನ ಮೇಲಿರೋ ಕಾಳಜಿಗೋಸ್ಕರ ಕಾಲ್ ಮಾಡ್ತಾಳ? ವಿವೇಕ್ಗೆ ಏಟಾಗಿತ್ತು, ಇವಾಗ ಹೇಗಿದಾನೋ ಏನೋ.
ಅವನ್ ಆಯಿಂಟ್ಮೆಂಟ್ ಆದ್ರೂ ಹಚ್ಕೊಂಡ್ನೋ ಇಲ್ವೋ ಫೋನ್ ಮಾಡಿ ಕೇಳ್ಬಿಡ್ಲಾ? ಬೇಡ ಬಿಡು, ಫೋನ್ ಮಾಡಿದ್ರೆ ಅದನ್ನೊಂದು 10 ರೀತಿಲಿ ಅರ್ಥ ಮಾಡ್ಕೊಂತಾನೆ. ಜಾನು, ನೀನ್ ಖಂಡಿತ ಫೋನ್ ಮಾಡ್ತೀಯ ಅಂತ ಅನ್ನಿಸ್ತಾ ಇದೆ. ಮಾಡ್ಬಿಡು ಪ್ಲೀಸ್. ಹಲೋ, ಏಟಾಗಿತ್ತಲ್ವಾ? ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ಯಾ ಇಲ್ವಾ, ಅಥವಾ ಎಲ್ಲನೂ ಮರ್ತ್ ಕೂತಿದ್ಯಾ ಹೇಗೆ? ತಗೊಂಡೆ ಜಾನು. ಇವಾಗ ಹೇಗಿದ್ಯಾ? ಈಗ ಪರವಾಗಿಲ್ಲ. ಸರಿ, ನೀನ್ ಹೇಗಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದು. ನೀನ್ ಆರಾಮಾಗಿದ್ಯಾ ಅಂತ ಗೊತ್ತಾಯ್ತು. ಅಷ್ಟೇನಾ? ಇನ್ನೇನಿಲ್ವಾ? ಇನ್ನೇನಿರ್ಬೇಕಿತ್ತು? ಸರಿ, ನಾನು ಫೋನ್ ಇಡ್ತೀನಿ. ಜಾನು 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 ಹಾ